ಗೈಸ್, ನಾವೀಗ ಕೋಲ್ವಾ ಬೀಚ್ ರೂಮಿಂದ ಹಂಗೆ ಡ್ರೀಮ್ ಬೀಚ್ ಕಡೆ ಹೋಗ್ತಾ ಇದ್ದೀವಿ. ಇದು ಡ್ರೀಮ್ ಬೀಚು ಕೋಲ್ವಾ ಬೀಚಿಂದ ಅರೌಂಡ್ 23 ಕಿಲೋಮೀಟರ್ಸ್ ಇದೆ. ಬೈಕಲ್ಲಿ ಹೋಗ್ತಾ ಇದ್ದೀವಿ ನಾವಿಬ್ಬರು. ಸೊ ಇಲ್ಲಿನ ಮಾರ್ನಿಂಗ್ ವೆದರು, ವಾತಾವರಣ ನೋಡಿ ಗೋವಾಲ್ ಎಷ್ಟು ಚೆನ್ನಾಗಿದೆ. ಇಲ್ಲೆಲ್ಲ ದೊಡ್ಡ ದೊಡ್ಡ ಸೂಪರ್ ರಿಚ್ ಮನೆಗಳಿದೆ. ಈ ಮನೆಗಳು ನೋಡಿದ್ರೆ ನನಗಂತೂ ಕೇರಳ ಫೀಲ್ ಕೊಡ್ತಾ ಇದೆ. ಕೇರಳಕ್ಕೆ ಹೋಗಿದ್ದೆ ರೀಸೆಂಟಾಗಿ, ಅಲ್ಲೂ ಕೂಡ ಇದೇ ಥರನೇ ದೊಡ್ಡ ದೊಡ್ಡ ಮನೆಗಳು, ಐಷಾರಾಮಿ ಮನೆಗಳು. ಇಲ್ಲೂ ಕೂಡ ಸೇಮ್ ಅದೇ ಥರ ಇದೆ ನೋಡಿ. ಈ ಕಡೆ ಎಲ್ಲ ಒಂಥರ ಫುಲ್ಲು ಗ್ರೀನ್ರಿ ಎಲ್ಲ ಇದೆ, ಮತ್ತು ಲೋಟಸ್ ಗಿಡಗಳೆಲ್ಲ ಇದೆ ಕೆರೆಯಲ್ಲಿ. ಗೋವಾ ವೈಬೇ ಸಕ್ಕತ್ತಾಗಿದೆ ಗೈಸ್. ರೋಡ್ ನೋಡಿ ಎಷ್ಟು ಚೆನ್ನಾಗಿದೆ. ಸೈಡಲ್ಲೆಲ್ಲ ಫುಲ್ಲು ತೆಂಗಿನ ಮರಗಳಿದೆ. ಸೊ ಡ್ರೀಮ್ ಬೀಚ್ಗೆ ಹೋಗಿ ಅದ್ರ ಪಕ್ಕದಲ್ಲಿ ಇನ್ನೊಂದು ಯಾವುದೋ ಬೀಚ್ ಇದೆ, ಅಲ್ಲಿ ಹೋಗ್ಬಿಟ್ಟು ಎಕ್ಸ್ಪ್ಲೋರ್ ಮಾಡೋಣ ಬನ್ನಿ. ಹೆಲೋ ಗೈಸ್, ನಮಸ್ಕಾರ, ಗುಡ್ ಮಾರ್ನಿಂಗ್. ಇವತ್ತು ಗೋವಾಲಿ ಸೆಕೆಂಡ್ ಡೇ. ನಾವಿವಾಗ ಕೋಲ್ವಾ ಬೀಚಿಂದ ಡ್ರೀಮ್ ಬೀಚಿಗೆ ಬಂದಿದ್ದೀವಿ. ನೋಡಿ ಇಲ್ಲಿ ಹಿಂದೆ ನೋಡ್ತಾ ಇದ್ದೀರಲ್ಲ, ಇದು ಡ್ರೀಮ್ ಬೀಚು. ಕೋಲ್ವಾ ಬೀಚಿಂದ ಸುಮಾರು ಒಂದು 23 ಕಿಲೋಮೀಟರ್ಸ್ ಇದೆ. ಈ ಬೀಚು ಕೂಡ ಸೌತ್ ಗೋವಾಲ್ ಬರುತ್ತೆ. ಸೊ ಬೀಚ್ ಅಂತೂ ಸಕ್ಕತ್ತಾಗಿದೆ. ಈ ಬೀಚಲ್ಲಿ ಯಾರೂ ಅಷ್ಟೊಂದು ಜನ ಇಲ್ಲ, ಬಟ್ ಬೀಚ್ ಅಂತೂ ತುಂಬ ಬ್ಯೂಟಿಫುಲ್ ಆಗಿದೆ. ಸೊ ಈ ಕಡೆ ಎಲ್ಲ ಫೋಟೋ ತಗೊಳ್ಳೋದಕ್ಕೆ ಮತ್ತು ವಿಡಿಯೋಗೆಲ್ಲ ಸಕ್ಕತ್ತಾಗಿದೆ ಸೀನಿಕ್ ಪ್ಲೇಸು. ನನ್ನ ಬ್ಯಾಕ್ ಸೈಡೇ ನೋಡಿ ಇಲ್ಲೊಂದು ಯಾವುದೋ ದೊಡ್ಡದಾದ ರೆಸಾರ್ಟು ಕೂಡ ಇದೆ. ಸೊ ಬೀಚ್ ಅಂತೂ ತುಂಬ ಕಾಮ್ ಆಗಿ ಸಕ್ಕತ್ತಾಗಿದೆ ಗೈಸ್. ಬನ್ನಿ ಹಂಗೆ ಮುಂದೆ ಹೋಗ್ತಾ ಆ ಕಡೆ ಎಲ್ಲ ಏನೇನೋ ಇದೆ, ಅಲ್ಲೂ ತೋರಿಸ್ತೀನಿ ಬನ್ನಿ. ನೋಡಿ ಗೈಸ್, ಇದೇ ಡ್ರೀಮ್ ಬೀಚು. ನೀವೇನಾದರೂ ಗೋವಾಗೆ ಬಂದರೆ ಸೌತ್ ಗೋವಲ್ಲಿ ಮಿಸ್ ಮಾಡದೆ ಈ ಡ್ರೀಮ್ ಬೀಚ್ಗೆ ಒಂದ್ಸಲ ಬನ್ನಿ. ಸೊ ತುಂಬ ಕಾಮಾಗಿ ಪೀಸ್ಫುಲ್ಲಾಗಿರುತ್ತೆ ಈ ಬೀಚು. ನೋಡಿ ಈ ಕಡೆ ಎಲ್ಲ ಒಂದಷ್ಟು ಬಂಡೆಗಳೆಲ್ಲ ಇದೆ, ಮತ್ತು ಬ್ಯಾಕ್ ಸೈಡ್ ಒಂದು ದೊಡ್ಡದಾದ ರೆಸಾರ್ಟ್ ಇದೆ, ಸಕ್ಕತ್ತಾಗಿದೆ. ಸೊ ಇದು ಫುಲ್ಲು ಡ್ರೀಮ್ ಬೀಚ್ ವ್ಯೂ ಇದು. ನೋಡಿ ಗಾಯ್ಸ್, ಡ್ರೀಮ್ ಬೀಚ್ ವ್ಯೂ ಎಷ್ಟು ಚೆನ್ನಾಗಿದೆ ನೋಡಿ, ಸಕ್ಕತ್ತಾಗಿದೆ. ನನಗಂತೂ ಇಲ್ಲಿ ಬಂದು ಸಿಕ್ಕಾಪಟ್ಟೆ ಖುಷಿ ಆಯಿತು. ನೋಡಿ ಬ್ಯಾಕ್ ಸೈಡೆಲ್ಲ ಫುಲ್ಲು ರೆಸಾರ್ಟ್ ಇದೆ. ಇಲ್ಲೆಲ್ಲ ಒಂದಷ್ಟು ಬಂಡೆ ಕಲ್ಲುಗಳೆಲ್ಲ ಇದೆ, ಫೋಟೋ ತಗೊಳ್ಳೋದಕ್ಕೆಲ್ಲ ಸಕ್ಕತ್ತಾಗಿದೆ. ಬೀಚ್ ಅಂತೂ ಸಕ್ಕತ್ತಾಗಿದೆ ಬೀಚು. ಗೈಸ್, ಇಷ್ಟೊತ್ತು ಡ್ರೀಮ್ ಬೀಚು, ಬೋಗ್ಮಾಲೋ ಬೀಚ್ ನೋಡಿದ್ವಿ. ಇಲ್ಲಿಂದ ನಾವು ಪಕ್ಕದಲ್ಲೇ ಇನ್ನೊಂದು ಸ್ವಲ್ಪ ದೂರದಲ್ಲಿ ಹೋಲ್ಯಾಂಡ್ ಬೀಚ್ ಅಂತ ಇದೆ. ಸೊ ಅಲ್ಲಿಗೆ ಹೋಗ್ಬಿಟ್ಟು ಆ ವ್ಯೂ ಎಲ್ಲ ಯಾವ ಥರ ಇದೆ ಅಂತ ತೋರಿಸ್ಕೊಡ್ತೀನಿ ಬನ್ನಿ. ಇವಾಗ ನಾವು ಡ್ರೀಮ್ ಬೀಚಿಂದ ಹೋಲ್ಯಾಂಡ್ ಬೀಚ್ ಕಡೆ ಹೋಗೋಣ. ಗೈಸ್, ಇವಾಗ ನಾವು ಇಲ್ಲೊಂದು ವ್ಯೂ ಪಾಯಿಂಟ್ ಇದೆ. ವ್ಯೂ ಪಾಯಿಂಟ್ ನೋಡೋದಕ್ಕೆ ನೋಡಿ ಯಾವ ಥರ ಜಾಗ ಇದೆ, ಅಲ್ಲಿ ಹಂಗೆ ಒಂದಷ್ಟು ದೂರ ನಡ್ಕೊಂಡು ಹೋಗ್ತಾ ಇದ್ದೀವಿ. ಸೊ ಜಾಗ ಅಂತೂ ಸಕ್ಕತ್ತಾಗಿದೆ ಗೈಸ್, ಫುಲ್ ಅಡ್ವೆಂಚರಸ್ ಆಗಿ ಫುಲ್ ಥ್ರಿಲ್ ಆಗಿದೆ. ಸೊ ನೋಡಿ ಹಾಗೆ ನಡ್ಕೊಂಡು ಹೋಗ್ತಾ ಇದ್ದೀವಿ. ಇಲ್ಲಿ ಯಾರೂ ಇಲ್ಲ, ಬೇರೆ ಒಂದು 2-3 ಗಾಡಿ ಇತ್ತಷ್ಟೇ. ಬಟ್ ಇಲ್ಲೊಬ್ಬರು ಸೆಕ್ಯೂರಿಟಿ ಇದ್ದಾರೆ, ಏನು ತೊಂದರೆ ಇಲ್ಲ. ಸೊ ಅದಕ್ಕೆ ಹಿಂಗೆ ನಡ್ಕೊಂಡು ಹೋಗ್ತಾ ಇದ್ದೀವಿ. ಫುಲ್ ಟಾಪ್ ವ್ಯೂಯಿಂದ ಬೀಚ್ ಕಾಣಿಸುತ್ತೆ. ಸೊ ನೋಡೋಣ ಅಂತ ಹಂಗೆ ಹೋಗ್ತಾ ಇದ್ದೀವಿ. ಇಲ್ಲಿ ಲೆಫ್ಟ್ ಸೈಡಲ್ಲಿ ಕಾಣಿಸ್ತಿರೋದೆಲ್ಲ ಸಮುದ್ರ. ಅಲ್ಲಿ ಮುಂದೆ ಹೋಗ್ಬಿಟ್ಟು ತೋರಿಸ್ತೀನಿ ಬನ್ನಿ. ಜಾಗ ನೋಡಿ ಎಷ್ಟು ಅಡ್ವೆಂಚರಸ್ ಆಗಿದೆ, ಫುಲ್ ಸ್ಮೆಲ್ ಗೈಸ್. ನೋಡಿ ಈ ಕಡೆ ಒಂದು ಜಾಗ ಇದೆ ಅನಿಸುತ್ತೆ ಬೀಚ್ ನೋಡೋದಕ್ಕೆ, ಬಟ್ ಹತ್ರ ಎಲ್ಲ ಆ ಕಡೆ ಎಲ್ಲ ಹೋಗೋದು ಬೇಡ. ಇಲ್ಲೆಲ್ಲ ಜಾಸ್ತಿ ಜನ ಬರಲ್ಲ ಅನಿಸುತ್ತೆ. ಸೊ ತುಂಬ ಕಡಿಮೆ ಇಲ್ಲಿ ಬರೋದು. ವ್ಯೂ ಪಾಯಿಂಟ್ ಇದೆ, ವ್ಯೂ ಪಾಯಿಂಟ್ ನೋಡಿಕೊಂಡು ಹಾಗೆ ಇಲ್ಲಿಂದ ಹೊರಡೋಣ ಬನ್ನಿ. ಗೈಸ್ ನೋಡಿ, ಒಂದಷ್ಟು ದೂರ ನಡ್ಕೊಂಡು ಬಂದಮೇಲೆ ಫೈನಲಿ ಇಲ್ಲೊಂದು ಫ್ಯಾಬ್ಲೆಸ್ ವ್ಯೂ ಪಾಯಿಂಟಿಗೆ ಬಂದ್ವಿ. ನೀವೇ ನೋಡಿ ಎಷ್ಟು ಸಖತ್ತಾಗಿದೆ ಗೊತ್ತಾ. ನಿಜವಾಗ್ಲೂ ಇದ್ರ ಹತ್ರ ಬಂದು ಸಿಕ್ಕಾಪಟ್ಟೆ ಖುಷಿ ಆಯಿತು. ಯಾರೂ ಇಲ್ಲ ಇಲ್ಲಿ, ಫುಲ್ಲು ಕಾಮ್ ಆಗಿದೆ. ವ್ಯೂ ನೋಡಿ ಗಾಯ್ಸ್ ಹೆಂಗಿದೆ, ಫುಲ್ ಸಮುದ್ರ. ಇಷ್ಟು ದೂರ ಬಂದಿದ್ದಕ್ಕೂ ಸಾರ್ಥಕ ಆಯಿತು. ಇದ್ರ ಪಕ್ಕದಲ್ಲೇ ನಾವು ಇವಾಗ ತಾನೇ ಸ್ವಲ್ಪ ಹೊತ್ತಿಗೆ ಮುಂಚೆ ನೋಡಿದ್ವಲ್ಲ ಡ್ರೀಮ್ ಬೀಚು ಮತ್ತು ಬೊಲೋಗ್ನಾ ಬೀಚ್ ಅಂತ, ಅದು ಇದ್ರ ಪಕ್ಕದಲ್ಲೇ ಇಲ್ಲೊಂದು ರೂಟ್ ಕಾಣಿಸ್ತಿದೆಯಲ್ಲ ಅಲ್ಲೇ ಇರೋದು. ವ್ಯೂ ಮಾತ್ರ ನೆಕ್ಸ್ಟ್ ಲೆವೆಲ್ಗಿದೆ ಗೈಸ್. ನೋಡಿ ಕೆಳಗಡೆ ಎಲ್ಲ ತೋರಿಸ್ತಿದ್ದೀನಿ.
ಫುಲ್ಲು ಸಮುದ್ರ. ವ್ಯೂ ನೋಡಿ ಗೈಸ್, ಇನ್ನೊಂದಷ್ಟು ದೂರ ನಡ್ಕೊಂಬಂದ್ವಿ. ವ್ಯೂ ನೋಡಿ ಎಷ್ಟು ಚೆನ್ನಾಗಿದೆ. ಆ ಕಡೆ ಕಾರ್ನರ್ ಕಾಣಿಸ್ತಿದೆಯಲ್ಲ, ಅದ್ರ ಪಕ್ಕದಲ್ಲಿ ಹೋದರೆ ಅಲ್ಲಿ ಡ್ರೀಮ್ ಬೀಚ್ ಇದೆ. ಆ ಕಡೆ ಅದ್ರ ಪಕ್ಕದಲ್ಲಿ ಬೋಗ್ಮಲೋ ಬೀಚು. ಸೊ ಹೇಗಿದೆ ನೋಡಿ, ಸಮುದ್ರದಿಂದ ಹಂಗೆ ಅಲೆ ಬಂದು ಅಪ್ಪಳಿಸ್ತಾ ಇದೆ. ಐ ಥಿಂಕ್ ಇಲ್ಲಿ ಯಾರೂ ಬರೋದಕ್ಕೆ ಹೋಗಲ್ಲ ಅನಿಸುತ್ತೆ. ಫುಲ್ಲಿ ಡೆಸರ್ಟೆಡ್ ಏರಿಯಾ. ಸೊ ಬನ್ನಿ ಗಾಯ್ಸ್, ಇಲ್ಲಿಂದ ನಾವು ಮತ್ತೊಂದು ವ್ಯೂ ಪಾಯಿಂಟು, ಇಲ್ಲಾಂದರೆ ನೆಕ್ಸ್ಟ್ ಬೀಚ್ ಕಡೆ ಹೋಗೋಣ. ಗೈಸ್ ಇದೇ ನೋಡಿ, ನಾವು ಕೋಲ್ವಾ ಬೀಚ್ ಹತ್ರ ಇದ್ದಿದ್ದು ಹೋಟೆಲ್ಲು ಅಥವಾ ರೂಮ್ ಸ್ಟೇ. ಸೊ ಇಲ್ಲಿಂದ ನಾವು ಚೆಕ್ಔಟ್ ಮಾಡಿ ಇವಾಗ ಅಗೊಂಡ ಬೀಚ್ ಕಡೆ ಹೋಗ್ತಾಯಿದ್ದೀವಿ. ಸೊ ಅಗೊಂಡ ಬೀಚ್ ಕಡೆ ಹೋಗ್ಬಿಟ್ಟು ನೆಕ್ಸ್ಟ್ ನಾವು ಅಲ್ಲಿ 1 or 2 days ಸ್ಟೇ ಮಾಡಿ ಅಲ್ಲಿ ಸರೌಂಡಿಂಗ್ಸು ಬೀಚ್ಗಳೆಲ್ಲ ಏನೇನು ಯಾವ್ದಾದ್ರು ಇದೆಯೋ, ಬಟರ್ಫ್ಲೈ ಬೀಚ್ ಆಗಿರ್ಬೋದು, ಅಗೊಂಡ ಬೀಚ್ ಆಗಿರ್ಬೋದು, ಇನ್ನೂ ಬೇಕಾದಷ್ಟೊಂದು ವ್ಯೂ ಪಾಯಿಂಟ್ಸ್ ಎಲ್ಲ ಇದೆ. ಅಲ್ಲೋಗಿ ಎಕ್ಸ್ಪ್ಲೋರ್ ಮಾಡೋಣ ಬನ್ನಿ. ಗೈಸ್ ನಾವೀಗ ಕೋಲ್ವಾ ಬೀಚಿಂದ ಸೌತ್ ಗೋವಲ್ಲಿ ಪಲೆಲಂ ಬೀಚ್ ಹತ್ರ ಬಂದ್ವಿ. ಇಲ್ಲೊಂದು ರೂಮ್ ಮಾಡಿದ್ದೀವಿ. ಈ ಜಾಗ ನೋಡಿ ಸಖತ್ತಾಗಿದೆ. ಈ ಜಾಗದ ಹೆಸರು, ನಾವು ರೂಮ್ ಮಾಡಿರೋ ಜಾಗದ ಹೆಸರು ಚಾರ್ಮಿಂಗ್ ನೈಟ್ಸ್ ಅಂತ ಇದು. ಸೊ ರೂಮ್ನಂತೂ ಸಖತ್ತಾಗಿದೆ. ನೀವೇ ನೋಡ್ತಿದ್ದೀರಾ ನೋಡಿ, ಬೆಡ್ ಎಲ್ಲ ನೋಡಿ ಎಷ್ಟು ನೀಟಾಗಿದೆ. ಸೊ ನಿಮಗೆ ಹಂಗೆ ಅಲ್ಲಿ ಟಾಯ್ಲೆಟ್ ವಾಶ್ರೂಮ್ ತೋರಿಸ್ತೀನಿ ನೋಡಿ ಎಷ್ಟು ಚೆನ್ನಾಗಿದೆ ಅಂತ. ನೋಡಿ ಗೈಸ್ ಎಷ್ಟು ಚೆನ್ನಾಗಿದೆ ಇಲ್ಲಿ ನೋಡಿ. ಇಲ್ಲೊಂದು ಟಾಯ್ಲೆಟ್ ಇದೆ, ಇಲ್ಲಿ ಹ್ಯಾಂಡ್ ವಾಶಿಗೆಲ್ಲ ಇದೆ, ಒಂದು ಮಿರರ್ ಇದೆ. ಇಲ್ಲಿ ನೋಡಿ ಏನೋ ಒಂದು ಸ್ಮಾಲ್ ಫ್ಲವರ್ದೆಲ್ಲ ಇಟ್ಟಿದ್ದಾರೆ. ಇದು ನೋಡಿ ಗೈಸ್ ಎಷ್ಟು ಚೆನ್ನಾಗಿದೆ. ಇಲ್ಲೇ ಮಲ್ಕೋಬೋದು ಅಂತೇಳಿ ಅಷ್ಟು ನೀಟಾಗಿ ಮಾಡಿದ್ದಾರೆ. ಸೊ ಇಷ್ಟು ನೀಟಾಗಿರೋದು, ಇಷ್ಟು ಕಡಿಮೆ ಕೊಡ್ತಾ ಇರೋದು ನನಗಂತೂ ಕೇಳಿ ಸಿಕ್ಕಾಪಟ್ಟೆ ಖುಷಿ ಆಯಿತು. ಸೊ ನಾವೀಗ ಮೊದಲನೇದಾಗಿ ಬೆಡ್ ಟೆಸ್ಟ್ ಮಾಡೋಣ ಬನ್ನಿ. ಫಸ್ಟ್ ಟೈಮು ನಾನು ಎಲ್ಲಾದರೂ ಒಂದು ರೂಮ್ಗೆ ಹೋದರೆ ಬೆಡ್ ಟೆಸ್ಟ್ ಮಾಡ್ತಾ ಇರೋದು. ಸೊ ಎಗರ್ಬಿಟ್ಟು ಬೆಡ್ ಆಗಿದೆ ಅಂತ ನೋಡ್ತೀನಿ. ವಾ, ಫುಲ್ಲಿ ಕಂಫರ್ಟ್, ಫುಲ್ ಸ್ಮೂತ್ ಆಗಿದೆ. ವಾವ್, ಚೆನ್ನಾಗಿದೆ ಗೈಸ್, ಚೆನ್ನಾಗಿದೆ, ಸಖತ್ತಾಗಿದೆ. ಈ ರೂಮ್ ನೋಡಿ ಎಷ್ಟು ರಿಚ್ ಆಗಿದೆ ನೋಡಿ. ಆ ಕಡೆ ಎಲ್ಲ ವಿಂಡೋ ಇದೆ, ವಿಂಡೋ ಕರ್ಟೈನ್ ಕೊಟ್ಟಿದ್ದಾರೆ. ಸೊ ಇನ್ನೊಂದು ಬೀರೋ ಥರ ಇದೆ ನೋಡಿ ಅಲ್ಮೇಲೆ. ಸೊ ನಮ್ಮದು ಲಗೇಜ್ ಎಲ್ಲ ಇಲ್ಲಿ ಇಟ್ಕೋಬೋದು. ಎರಡು ಕಡೆ ವಿಂಡೋ ಇದೆ. ಸೊ ಇಲ್ಲಿ ನೈಟ್ ಲ್ಯಾಂಪ್ ಇದೆ ನೋಡಿ. ಬೆಡ್ ನೋಡಿ, ಇಬ್ಬರು ಕಪಲ್ ಆರಾಮಾಗಿ ಫುಲ್ ಕಂಫರ್ಟೇಬಲ್ ಆಗಿ ಮಲ್ಕೋಬೋದು. ಇಲ್ಲೊಂದು 2 ವಾಟರ್ ಬಾಟ್ಲ್ ಇಟ್ಟಿದ್ದಾರೆ. ಹಾಗೆಯೇ ಚಾರ್ಜಿಂಗ್ ಹಾಕೊಳ್ಳೋದಕ್ಕೆಲ್ಲ ಇಲ್ಲಿ ಕನೆಕ್ಷನ್ ಇದೆ. ಸೊ ಇದು ಔಟ್ಸೈಡ್ ಹೇಗಿದೆ ಅಂತ ತೋರಿಸ್ತೀನಿ ಬನ್ನಿ. ಔಟ್ಸೈಡ್ ವ್ಯೂ ಎಲ್ಲ ನೋಡಿ ಗೈಸ್ ಎಷ್ಟು ಚೆನ್ನಾಗಿದೆ ನೋಡಿ. ಔಟ್ಸೈಡ್ ಈವ್ನಿಂಗ್ ಎಲ್ಲ ರಿಲ್ಯಾಕ್ಸ್ ಆಗೋದಕ್ಕೆ ನೋಡಿ, ಇಲ್ಲಿ ಕೂತ್ಕೊಂಡು ಚಿಲ್ಔಟ್ ಆಗೋದಕ್ಕೆ ಸಕ್ಕತ್ತಾಗಿದೆ. ನಾವಿದ್ದೀವಲ್ಲ, ಇದ್ರ ಮೇಲೊಂದು ರೂಮ್ ಇದೆ, ಅದು ಕೂಡ ತುಂಬ ಚೆನ್ನಾಗಿದೆ. ಸೊ ನೋಡಿ ಅಲ್ಲಿ ಸ್ಟೆಪ್ಸ್ ಇದೆ, ಅಲ್ಲೊಂದು ಮೇಲೋ ರೂಮ್ ಇದೆ. ಸೊ ಅದು ಬಿಟ್ಟರೆ ಇಲ್ಲೆಲ್ಲ ಕೂತ್ಕೊಳ್ಳೋದಕ್ಕಿದೆ ಜಾಗ. ಆಮೇಲೆ ನೋಡಿ ಇಲ್ಲೆಲ್ಲ ಲೈನಾಗಿದೆ, ಸೇಮ್ ನಮ್ಮ ಥರನೇ ಇದು ರೂಮ್ಗಳು, ಅದೆಲ್ಲನೂ ಸೇಮ್ ಇದೆ. ಸೊ ಚಾರ್ಮಿಂಗ್ ನೈಟ್ಸ್ ಅಂತ ಪಲೆಲಂ ಬೀಚ್ ಹತ್ರ ಇರೋದಿದು, ಪಲೆಲಂ ಅಥವಾ ಪಲೆಲಂ ಬೀಚು. ಸೊ ಇದತ್ರ ಬಂದರೆ ಬುಕ್ ಮಾಡ್ಕೋಬೋದು. ಪರ್ ನೈಟಿಗೆ ಜಸ್ಟು 1100 ಅಷ್ಟೇ. ನಾವು ಇದು ಅಗೋಡಲ್ಲಿ ಬುಕ್ ಮಾಡಿರೋದು. ಸೊ ತುಂಬ ಕಡಿಮೆಗೆ ಸಿಕ್ತು. ನಾವಿಲ್ಲಿ ಬಂದಮೇಲೆ ಏನಾದರೂ ಎಕ್ಸ್ಟ್ರಾ ಚಾರ್ಜ್ ಮಾಡ್ತಾರೆ ಅಂದ್ಕೊಂಡ್ವಿ. ಸೊ ಎಕ್ಸ್ಟ್ರಾ ಚಾರ್ಜ್ ಏನಿಲ್ಲ. ನಾವೇನು ಆನ್ಲೈನಲ್ಲಿ ಅಗೋಡಲ್ಲಿ ಬುಕ್ ಮಾಡಿದ್ವೋ ಇಲ್ಲಿ ಬಂದು ಕೇಳಿದ್ವಿ, ಡೈರೆಕ್ಟಾಗಿ ನಮಗೆ ಈ ರೂಮ್ ತೋರಿಸಿದ್ರು. ಇಲ್ಲಿ ಬಂದು ಒಂದೊಂದು ಎಕ್ಸ್ಪ್ಲೋರ್ ಮಾಡ್ತಾಯಿದ್ವಿ. ಬೆಡ್ ಅಂತೂ ಫುಲ್ ಕಂಫರ್ಟಬಲ್ ಆಗಿದೆ, ರೂಮು ಕೂಡ ಸಿಕ್ಕಾಪಟ್ಟೆ ಚೆನ್ನಾಗಿದೆ. ಸೊ ನಾವು ಸ್ವಲ್ಪ ಫ್ರೆಶ್ ಅಪ್ ಆಗಿ ಇಲ್ಲಿಂದ ನಾವು ಪಲೆಲಂ ಬೀಚು ಮತ್ತು ಬಟರ್ಫ್ಲೈ ಬೀಚು, ಆಮೇಲೆ ಅಗೊಂಡ ಬೀಚು, ಇನ್ನೂ ಬೇಕಾದಷ್ಟು ಬೀಚ್ ಎಲ್ಲ ಇದೆ. ಅದೆಲ್ಲ ಹೋಗಿ ಒಂದೊಂದೇ ಎಕ್ಸ್ಪ್ಲೋರ್ ಮಾಡೋಣ ಬನ್ನಿ ಗೈಸ್. ನಾವೀಗ ಇಲ್ಲಿ ಕೊಲಾಮ್ ಅಂತ ಬೀಚಿಗೆ ಬಂದಿದ್ದೀವಿ ನೋಡಿ. ಇಲ್ಲಿ ಎದುರುಗಡೆ ಕಾಣಿಸ್ತಾ ಇದೆ. ಸೊ ಬೀಚ್ ಚೆನ್ನಾಗಿದೆ ಇದು. ಇಲ್ಲೆಲ್ಲ ನನ್ನ ಬ್ಯಾಕ್ ಸೈಡ್ ಎಲ್ಲ ಫಾರಿನರ್ಸ್ ಇದ್ದಾರೆ ನೋಡಿ, ಬೇಕಾದಷ್ಟು ಜನ ಫಾರಿನರ್ಸ್ ಎಲ್ಲ ಇದ್ದಾರೆ ಇಲ್ಲಿ. ಇಲ್ಲಿ ಸೌತ್ ಗೋವಲ್ಲಿ ಬೀಚ್ಗಳಂತೂ ಒಂದೊಂದು ಸಖತ್ತಾಗಿದೆ, ನೆಕ್ಸ್ಟ್ ಲೆವೆಲ್ಗಿದೆ. ಸೊ ನೀರಿನ ಅಲೆ ಜಾಸ್ತಿ ಇದೆ.
ಇಲ್ಲಿ ಬೋಟಿಂಗ್ ಹೋಗೋಣ ಅಂತ ಡಿಸೈಡ್ ಮಾಡಿದ್ದೀವಿ. ಬೋಟಿಂಗಲ್ಲಿ ಬಟರ್ಫ್ಲೈ ಬೀಚು, ಹನಿಮೂನ್ ಬೀಚು, ಆಮೇಲೆ ಫಿಶಿಂಗ್ ಟ್ರಿಪ್ಪು, ಫಿಶಿಂಗ್ ನೈಯೇ ಮಂಕಿ ಐಲ್ಯಾಂಡು, ಆಮೇಲೆ ಡಾಲ್ಫಿನ್ ಟ್ರಿಪ್ಪೇನಾ ಗೈಸ್. ಇದೆ ನೋಡಿ ಕೊಲಾಮ್ ಬೀಚು. ಫಸ್ಟು ನಾನು ಆ ಕಡೆ ವ್ಯೂ ತೋರಿಸಿದೆ, ಇವಾಗ ಕಂಪ್ಲೀಟ್ ವ್ಯೂ ತೋರಿಸ್ತಾ ಇದ್ದೀನಿ ನೋಡಿ ಫ್ರಂಟಿಂದ. ಸಕ್ಕತ್ತಾಗಿದೆ ಗೈಸ್ ಇದಂತೂ. ನೋಡಿ ಇಲ್ಲಿ ಬ್ಯಾಕ್ ಸೈಡೆಲ್ಲ ಎಷ್ಟು ಚೆನ್ನಾಗಿದೆ ನೋಡಿ. ಸೊ ಇವಾಗ ಬೋಟಲ್ಲಿ ನಾವು ಬಟರ್ಫ್ಲೈ ಬೀಚು, ಆಮೇಲೆ ಇನ್ನೂ ಒಂದು 2-3 ಬೀಚೆಲ್ಲ ನೋಡೋಕೆ ಹೋಗ್ತೀವಿ. ಇಲ್ಲಿ ನೋಡಿ ಒಂದಷ್ಟು ಜನ ಫಾರಿನರ್ಸ್ ಎಲ್ಲ ಆಡ್ತಾ ಇದ್ದಾರೆ ನೀರಲ್ಲಿ. ನಿನ್ನೆ ಅಲ್ಲಿ ಯಾವುದೋ ಒಂದು ಬೀಚಲ್ಲಿ ಆಟ ಆಡಿದ್ವಿ, ಮೋಸ್ಟ್ಲಿ ಕೋಲ್ವಾ ಬೀಚ್ ಅನಿಸುತ್ತೆ. ಇಲ್ಲಿ ಬಂದು ನೀರಲ್ಲಿ ಆಟ ಆಡಿದರೆ ಸಖತ್ತಾಗಿರೋದು. ಮತ್ತೆ ನಾಳೆ ಬೆಳಿಗ್ಗೆ ಇಲ್ಲಿ ಬರೋದಕ್ಕೆ ಪ್ಲ್ಯಾನ್ ಆಗ್ತೀವಿ. ಸದ್ಯಕ್ಕೆ ಇವಾಗ ಬೋಟ್ ರೈಡ್ ಮಾಡ್ಕೊಂಬರೋಣ ಬನ್ನಿ ಗೈಸ್. ನಾವಿವಾಗ ಈ ಬೋಟಲ್ಲಿ ಟ್ರಿಪ್ ಹೋಗ್ತಾ ಇದ್ದೀವಿ. ಸೊ ಇನ್ನೊಂದು 2-3 ಜನಕ್ಕೋಸ್ಕರ ವೆಯ್ಟ್ ಮಾಡ್ತಾ ಇದ್ದೀವಿ. ಗೈಸ್ ಇನ್ನೊಂದು 2-3 ಬರಬೇಕು, ಅದಕ್ಕೆ ವೆಯ್ಟ್ ಮಾಡ್ತಾ ಇದ್ದೀವಿ ಬೋಟಲ್ಲಿ ಹೋಗೋಕ್ಕೆ. ಸೊ ಈ ಬೀಚು ಕೂಡ ಚೆನ್ನಾಗಿದೆ ಗೈಸ್. ಸೊ ಹಂಗೆ ಹೋಗ್ತಾ ಇದ್ದೀವಿ ನೋಡಿ. ಸೇಫ್ಟಿ ಜಾಕೆಟ್ ಹಾಕ್ಕೊಂಡಿರಲಿಲ್ಲ, ಇವಾಗ ಸೇಫ್ಟಿ ಜಾಕೆಟ್ ಹಾಕ್ಕೊಂಡಿದ್ದೀವಿ. ನೀರಿನ ಅಲೆ ಜಾಸ್ತಿ ಇದೆ. ಆ್ಯಕ್ಚುಲಿ ಇವರೇ ಎಲ್ಲರಿಗೂ ಹಾಕೊಳ್ಳೋಕೆ ಕೊಡಬೇಕು. ಸೊ ನಾವು ಅಟ್ಲೀಸ್ಟು ಸೇಫ್ಟಿ ಜಾಕೆಟ್ ಹಾಕ್ಕೊಂಡಿದ್ದೀವಿ ನೋಡಿ ಗೈಸ್. ಇಲ್ಲಿ ಕಾಣಿಸ್ತಾ ಇದೆ ನೋಡಿ ಒಂದು ದೊಡ್ಡದು ಬಂಡೆ. ಇದು ಆಮೆ ಥರ ಇದೆ ನೋಡಿ, ಸೇಮ್ ಆಮೆ ಥರನೇ ಇದೆ ನೋಡಿ ಇದು. ಸೊ ನಿಮಗೂ ಶೇಪ್ ಕಾಣಿಸ್ತಾ ಇದೆ ಫ್ರಂಟ್ ಸೈಡೆಲ್ಲ ನೋಡಿ. ಸೊ ಸನ್ಸೆಟ್ ಆಗ್ತಾ ಇದೆ ಒಂದು ಕಡೆ. Now high tide, no understand beach. Where is my low tide sand beach coming here? पानी नीचे गया तो बीच इधर आएगा. अभी पानी बढ़ गया मालूम नहीं पड़ रहा है. ನೋಡ್ತಿದ್ದೀರಲ್ಲ ನೀವು, ಇದು ಹನಿಮೂನ್ ಬೀಚು. ಸೊ ಇಲ್ಲಿ ಯಾರಿಗೂ ಬರೋದಕ್ಕೆ ಎಂಟ್ರಿ ಮತ್ತೆ ಎಕ್ಸಿಟ್ ಎಲ್ಲ ಇಲ್ಲ. No trekking beach. ಬಂದರೆ ನಾವು ಬೋಟಲ್ಲಿ ಬರಬೇಕಷ್ಟೇ. ಬड़ा जंगल है. ವಾಟರ್ ಲೆವೆಲ್ ಜಾಸ್ತಿ ಇದೆ. ಸೊ ನೀವೇನು ನೋಡ್ತಿದ್ದೀರೋ ಈಗ ಇದೆ ಹನಿಮೂನ್ ಬೀಚು. ನಾವೀಗ ಬಟರ್ಫ್ಲೈ ಬೀಚಿಗೆ ಬಂದಿದ್ದೀವಿ. ನೀವೇನು ನೋಡ್ತಿದ್ದೀರೋ ಇದೆ ಬಟರ್ಫ್ಲೈ ಬೀಚು. ಸೊ ಸೌತ್ ಗೋವಲ್ಲಿ ಈ ಬಟರ್ಫ್ಲೈ ಬೀಚು ಸಿಕ್ಕಾಪಟ್ಟೆ ಫೇಮಸ್ ಇದೆ. ಯಾಕಂದರೆ ಟಾಪಿಂದ ನೋಡಿದ್ರೆ ಇದು ಬಟರ್ಫ್ಲೈ ಥರ ಕಾಣಿಸುತ್ತಂತೆ, ಅದಕ್ಕೆ ಇದನ್ನು ಬಟರ್ಫ್ಲೈ ಬೀಚ್ ಅಂತ ಕರೀತಾರೆ. ಸೊ ಈ ಬೀಚ್ಗೂ ಕೂಡ ಜಾಸ್ತಿ ಜನ ಬರಲ್ಲ, ಓನ್ಲಿ ಲಿಮಿಟೆಡ್ ಮೆಂಬರ್ಸಲ್ಲಿ ಬರ್ತಾರೆ ಅಷ್ಟೇ ಜನ. ನೋಡಿ ಬಟರ್ಫ್ಲೈ ಬೀಚಲ್ಲಿ ಎಷ್ಟು ಜನ ಇದ್ದಾರೆ. ಅಲ್ಲಿ ಬೋರ್ಡು ಕೂಡ ಹಾಕಿದ್ದಾರೆ ನೋಡಿ. ನೀರು ಆಳ ಜಾಸ್ತಿ ಇದೆ ಗೈಸ್ ಈ ಕಡೆ. ಒಂದು ಸ್ವಲ್ಪ ಹತ್ರ ಹೋದರೆ ಎಳ್ಕೊಂಬಿಡುತ್ತೆ, ಡೆಪ್ತ್ ಜಾಸ್ತಿ ಇದೆ ವಾಟರ್ದು. ಚೆನ್ನಾಗಿದೆ ಗೈಸ್ ಬಟರ್ಫ್ಲೈ ಬೀಚು. ಸೊ ಕೆಲವು ಜನ ಬೋಟಲ್ಲಿ ಬರ್ತಾರೆ, ಇನ್ನು ಮಿಕ್ಕಿದ ಜನ ಇಲ್ಲಿ ಬ್ಯಾಕ್ ಸೈಡ್ ಒಂದು ರೂಟ್ ಇದೆ. ಇಲ್ಲಿ ಫಾರೆಸ್ಟಲ್ಲಿ ಒಂದು
10 to 15 ಮಿನಿಟ್ಸ್ ವಾಕ್ ಮಾಡ್ಕೊಂಬರ್ಬೇಕು. ಸೊ ನಾಳೆ ಬೆಳಿಗ್ಗೆ ನಾವು ಬರೋಣ ಅಂತಿದ್ದೀವಿ ಫಾರೆಸ್ಟ್ ರೂಟಿಂದ. ಸದ್ಯಕ್ಕೆ ಇವಾಗ ಹೇಗಿದೆ ಬಟರ್ಫ್ಲೈ ಬೀಚ್ ಹಂಗೆ ನೋಡ್ಕೊಳ್ಳಿ. ಗೈಸ್ ನಾವಿವಾಗ ಪಲೋಲೆಮ್ ಬೀಚ್ ಹತ್ರ ಬಂದಿದ್ದೀವಿ. ಸೊ ಒಳಗಡೆ ಎಂಟ್ರಿ ಆಗ್ತಾ ಇದ್ದೀವಿ ನೋಡಿ. ಗೈಸ್ ನೋಡಿ ಇದು ಪಲೋಲೆಮ್ ಬೀಚು. ಸೊ ಸ್ವಲ್ಪ ಲೇಟ್ ಆಗೋಯ್ತು, ಇನ್ನೊಂದು ಸ್ವಲ್ಪ ಬೇಗ ಬಂದಿದ್ರೆ ವ್ಯೂ ಚೆನ್ನಾಗಿ ಕಾಣಿಸಿರೋದು.